ಉದ್ಯೋಗ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗ್ರಾಮ ಲೆಕ್ಕಾಧಿಕಾರಿಗಳು ಅಥವಾ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿದೆ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂತಿದ್ರೆ ಅದು ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ನೋಡಿ, ಡೀಟೇಲ್ಸ್ ಆಗಿ ತೋರಿಸ್ಕೊಡ್ತೇನೆ. ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಇಲ್ಲಿ ಅಪ್ಲಿಕೇಶನ್ ತರ ಇಲ್ಲ ಅಂದ್ರೂ ಇದು ಅಪ್ಲಿಕೇಶನ್ ಫಾರ್ಮೆಟ್ ಈ ತರ ಇದೆ. ಇದೇ ತರನೇ ಅಲ್ಲೂ ಕೂಡ ಅದೇ ರೀತಿ ಅಪ್ಲಿಕೇಶನ್ ಫಿಲ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಮೊದಲಿಗೆ ನೋಟಿಫಿಕೇಶನ್ ನಂಬರ್ ಇರುತ್ತೆ, ಆಮೇಲೆ ಸೆಲೆಕ್ಟೆಡ್ ಪೋಸ್ಟ್ ಬಂದು ಇರುತ್ತೆ. ಪೋಸ್ಟ್ ಬಂದು ವಿಲೇಜ್ ಅಕೌಂಟೆಂಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ತದನಂತರ ಪೋಸ್ಟ್ ಡಿಸ್ಟಿಕ್ ಕೇಳ್ತಾರೆ. ಡಿಸ್ಟಿಕ್ ಅಂದ್ರೆ ನಿಮ್ಗೆ ಇಷ್ಟ ಬಂದಿದ್ದು ಡಿಸ್ಟಿಕ್ ಅಪ್ಲೈ ಮಾಡ್ಬೋದು. ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೋ ಇಲ್ಲ ನಿಮ್ಗೆ ಇಚ್ಛೆ ಇರುವಂತ ಯಾವ್ದನ್ನ ಡಿಸ್ಟಿಕ್ಗೆ ಅಲ್ಲಿ ಕ್ಲಿಕ್ ಮಾಡಬೇಕು. ಈ ಆಪ್ಷನ್ ಕೇಳುತ್ತೆ. ಇಲ್ಲಿ ನನ್ನ ಕರ್ಸರ್ ಏನ್ ತೋರಿಸ್ತಾ ಇದೆಯಾ ಇಲ್ಲಿ 30 ಅಲ್ಲಿ ತೋರಿಸುತ್ತೆ. ಅದ್ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಇಷ್ಟ ಬಂದಿದ್ದನ್ನ ಮೈಸೂರು ಅಂದ್ರೆ ಮೈಸೂರು, ತುಮಕೂರು ಅಂದ್ರೆ ತುಮಕೂರು, ಯಾವ ಡಿಸ್ಟಿಕ್ ಅವಶ್ಯಕತೆ ಇದೆಯೋ ಆ ಡಿಸ್ಟಿಕ್ ನ ಕ್ಲಿಕ್ ಮಾಡ್ತಾ ಹೋಗಿ. ಆಮೇಲೆ ಅಪ್ಲಿಕೆಂಟ್ ಫುಲ್ ನೇಮ್ SSLC ಮಾರ್ಕ್ಸ್ ಕಾರ್ಡಲ್ಲಿ ಹೆಂಗಿರುತ್ತೋ ಅದೇ ರೀತಿ ಮಾಡಿ. ಆಮೇಲೆ ಅಪ್ಲಿಕೇಶನ್ ಫಿಲ್ ಮಾಡೋರು ಆಲ್ಮೋಸ್ಟ್ ಎಲ್ಲ ಕ್ಯಾಪಿಟಲ್ ಲೆಟರ್ ಅಲ್ಲೇ ಅಪ್ಲಿಕೇಶನ್ ಫಿಲ್ ಮಾಡಿ. ಸ್ಮಾಲ್ ಲೆಟರ್ ಅಲ್ಲಿ ಒಂದು ಸ್ಮಾಲ್ ಲೆಟರ್ ಒಂದು ಬಿಗ್ ಲೆಟರ್ ಆ ತರ ಮಾಡಕ್ ಹೋಗ್ಬೇಡಿ. ನೀಟ್ ಆಗಿರೋದಿಲ್ಲ. ಅಪ್ಲಿಕೇಶನ್ ಕೂಡ ನಿಮ್ಗೆ ಇನ್ನೊಂದ್ಸರಿ ವೆರಿಫೈ ಮಾಡೋದಕ್ಕೂ ಈಸಿ ಆಗುತ್ತೆ. ಮತ್ತೆ ಅಪ್ಲಿಕೇಶನ್ ಪ್ರಿಂಟ್ ಕೂಡ ನೀಟ್ ಆಗಿ ಪ್ರಿಂಟ್ ಆಗುತ್ತೆ. SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇದ್ದಂಗೆ ಎಲ್ಲ ಕ್ಯಾಪಿಟಲ್ ಲೆಟರ್ ಅಲ್ಲಿ, ಬಿಗ್ ಲೆಟರ್ ಅಲ್ಲಿ, ದೊಡ್ಡ ಅಕ್ಷರದಲ್ಲಿ ಪ್ರಿಂಟ್ ಮಾಡ್ತಾ ಹೋಗಿ. ಆಮೇಲೆ ತಾಯಿ ಹೆಸರು ಕೇಳುತ್ತೆ, ತಾಯಿ ಹೆಸರು ಫಿಲ್ ಮಾಡಿ. ತಂದೆ ಹೆಸರು ಬರುತ್ತೆ, ತಂದೆ ಹೆಸರು. ಆಮೇಲೆ ಫಿಮೇಲ್ ಆದ್ರೆ ಮೇಲ್. ಆಮೇಲೆ ಕ್ಯಾಟಗರಿ ಕೇಳಿದ್ರೆ SC ST ಅದು OBC ಇದು 2A 2B ಆ ತರ ಇರುತ್ತೆ. ನಿಮ್ಗೆ ಯಾವ ಆಪ್ಷನ್ ಬರ್ತೋ, ನಿಮ್ಗೆ ಯಾವ ಜಾತಿ ಇರುತ್ತೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಏನಾಗುತ್ತೆ ಅಂದ್ರೆ ನಿಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಅಂತ ಬರುತ್ತೆ. RD 121 RD 00 ಆ ರೀತಿ ಇರುತ್ತಲ್ಲ, ಆ ನಂಬರ್ನ ಎಂಟ್ರಿ ಮಾಡಿ. ಎಂಟ್ರಿ ಮಾಡಾದ್ಮೇಲೆ ಕೆಳಗಡೆ ತಮ್ಮ ಡೇಟ್ ಆಫ್ ಬರ್ತ್ ಬರುತ್ತೆ. ಡೇಟ್ ಆಫ್ ಬರ್ತ್ ಕ್ಲಿಕ್ ಮಾಡಿ. ಡೇಟ್ ಆಫ್ ಬರ್ತ್ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಏಜ್ ಬರುತ್ತೆ. ಆಮೇಲೆ ಪರ್ಮನೆಂಟ್ ಅಡ್ರೆಸ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ಸಪ್ರೇಟ್ ಇದ್ರೆ ಪರ್ಮನೆಂಟ್ ಅಡ್ರೆಸ್ ಸಪ್ರೇಟ್ ಟೈಪ್ ಮಾಡಿ. ಆಮೇಲೆ ಕೆಳಗಡೆ ಟಿಕ್ ಆಪ್ಷನ್ ಇರುತ್ತೆ. ಆ ಟಿಕ್ ಆಪ್ಷನ್ ಮಾಡಿದ್ರೆ ಈ ಪ್ರೆಸೆಂಟ್ ಅಡ್ರೆಸ್ ಕೂಡ ಅದಷ್ಟೇ ತಗೊಳುತ್ತೆ. ಇಲ್ಲ ಅದು ಬೇರೆ ಇದು ಬೇರೆ ಆದ್ರೆ ಎರಡು ಕೂಡ ಸಪ್ರೇಟ್ ಟೈಪ್ ಮಾಡ್ತಾ ಹೋಗಿ. ಆಮೇಲೆ ಇಮೇಲ್ ID ಹಾಕಿ, ಮೊಬೈಲ್ ನಂಬರ್ ಆ್ಯಡ್ ಮಾಡಿ. ಆಮೇಲೆ ಮ್ಯಾರಿಡ್ ಎಸ್ ಆರ್ ನೋ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತೆ ರೂರಲ್ ಕ್ಯಾಂಡಿಡೇಟ್ ಇದ್ರೆ ರೂರಲ್ ಕ್ಯಾಂಡಿಡೇಟ್ SR ನೋ ಕ್ಲಿಕ್ ಮಾಡಿ. ಇದ್ರೆ ಎಸ್ ಮಾಡಿ, ಇಲ್ಲ ನೋ ಮಾಡಿ. ಕನ್ನಡನು ಸೇಮ್ ಅದೇ ಇರುತ್ತೆ, ಕನ್ನಡ ಮೀಡಿಯಂ ಕ್ಯಾಂಡಿಡೇಟ್ ಆದ್ರೆ. ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್, ವುಮೆನ್ ರಿಸರ್ವೇಶನ್ ಕೇಳುತ್ತೆ ಅದನ್ನ. ಆಮೇಲೆ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಕೇಳುತ್ತೆ. ಆಮೇಲೆ ಮಿಲಿಟರಿಯಲ್ಲಿ ಏನಾದಿದ್ದೀರಾ. ಆಮೇಲೆ PDP ಏಜ್ ರಿಲ್ಯಾಕ್ಸೇಷನ್ ಅಂದ್ರೆ ಮತ್ತೆ ಎಕ್ಸ್ ಮಿಲಿಟರಿ ಆಗಿದ್ರೆ ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದೆ ಅವ್ರಿಗೆ ರಿಲ್ಯಾಕ್ಸೇಷನ್ ಇರುತ್ತೆ. ಅದು ಸೆಲೆಕ್ಷನ್ ಕ್ಲಿಕ್ ಮಾಡಿ. ಇನ್ನೆಲ್ಲ ಆಲ್ಮೋಸ್ಟ್ ಈ ಸೆನ್ಸಸ್ ಮತ್ತೆ ವಿಡೋ ಇದ್ರೆ ವಿಡೋ SR ನೋ ಅದೆಲ್ಲ ಕ್ಲಿಕ್ ಮಾಡಿದ್ಮೇಲೆ ಕೊನೆಗೆ SSLC ರಿಜಿಸ್ಟರ್ ನಂಬರ್ ಕೇಳುತ್ತೆ. SSLC ರಿಜಿಸ್ಟರ್ ನಂಬರ್ ನೀಟಾಗಿ ಫೀಡ್ ಮಾಡಿ. ಅದಾದ ನಂತರ PUC ಮಾರ್ಕ್ಸ್ ಅರ್ಹತೆ ಕೇಳುತ್ತೆ. PUC ಯಾವ ಬೋರ್ಡ್ ಅಂತ ಕೇಳುತ್ತೆ. ಅಂದ್ರೆ ಡಿಪ್ಲೊಮಾ ಮಾಡಿರೋರು, IT ಮಾಡಿರೋರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಬಹುದಾಗಿರೋದ್ರಿಂದ ಅವರು PU ಆದ್ರೆ ಫ್ರೀ ಯೂನಿವರ್ಸಿಟಿ ಬೋರ್ಡ್ ಕರ್ನಾಟಕ ಅಂತ ಟೈಪ್ ಮಾಡಿ. ಫ್ರೀ ಯೂನಿವರ್ಸಿಟಿ ಬೋರ್ಡ್ ಕರ್ನಾಟಕ ಅಂತ ಟೈಪ್ ಮಾಡಿ. ಡಿಪ್ಲೊಮಾದವರಾದ್ರೆ DTE, ITIದವರಾದ್ರೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ, ಗೌರ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಏನಿರುತ್ತೆ ನಿಮ್ಮ SSLC ಇದು ನಿಮ್ಮ ಮಾರ್ಕ್ಸ್ ಕಾರ್ಡ್ IT ಮಾರ್ಕ್ಸ್ ಕಾರ್ಡ್ ಆಗಿರುತ್ತೆ. ಆ ರೀತಿ ಟೈಪ್ ಮಾಡ್ತಾ ಹೋಗಿ. ತದನಂತರ ನಿಮ್ದು ಮಾರ್ಕ್ಸ್ ಎಷ್ಟು ಒಟ್ಟು ಅಂಕಗಳು 600 ಇದ್ರೆ ಇಷ್ಟು ತಗೊಂಡಿದ್ದೀರಾ. ಮತ್ತೆ ITಯಲ್ಲಿ ಅಂದ್ರೆ 700 ಇರುತ್ತೆ. ಮತ್ತೆ ಡಿಪ್ಲೊಮಾಗಾದ್ರೆ ತುಂಬಾ ಜಾಸ್ತಿ ಇರುತ್ತೆ. ಆ ರೀತಿ ಟೈಪ್ ಮಾಡ್ತಾ ಹೋಗಿ. ಪರ್ಸೆಂಟೇಜ್ ಬರುತ್ತೆ. ಪರ್ಸೆಂಟೇಜ್ ಬಂದಾದ್ಮೇಲೆ ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಮ್ ಸೆಂಟರ್ ಅಲ್ಲೇ ತೋರಿಸ್ತಿರುತ್ತೆ. ಯಾವ್ದು ನೀವು ಬೇರೆ ಡಿಸ್ಟಿಕ್ ಅವರಾದ್ರೂ ಕೂಡ ಇಲ್ಲಿ ಎಕ್ಸಾಮ್ ಸೆಂಟರ್ ಎಲ್ಲಿ ಬೇಕಾದ್ರೂ ತಗೊಂಬೋದಾಗುತ್ತೆ. ಆ ಚಾಯ್ಸ್ ಇರುತ್ತೆ. ಚಾಯ್ಸ್ ನಿಮ್ಮಿಷ್ಟ ಆಗಿರುತ್ತೆ. ಆಮೇಲೆ ಗೌರ್ಮೆಂಟ್ ಎಂಪ್ಲಾಯ್ ಆದ್ರೆ SR ನೋ ಕ್ಲಿಕ್ ಮಾಡಿ. ಎಷ್ಟು ವರ್ಷ ಸರ್ವಿಸ್ ಇರುತ್ತೆ ಅಂತ ಕೇಳುತ್ತೆ. 4 3 ಆ ಥರ ನಿಮ್ದು ಏನು ಸರ್ವಿಸ್ ಇದೆ SR ಇದು ಇಯರ್ ಮಾತ್ರ ಎಂಟ್ರಿ ಮಾಡಿ ಸಾಕು. ಆಮೇಲೆ ಇಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇನ್ಕಮ್ ಎಷ್ಟಿದೆಯೋ ಆ ಇನ್ಕಮ್ ಟೈಪ್ ಮಾಡಿ ಇಲ್ಲಿ ಕೊನೆಯಲ್ಲಿ. ಆಮೇಲೆ ಫೀಸ್ ಅದು ಆಟೋಮೆಟಿಕ್ ತಗೊಳುತ್ತೆ, ಅದಷ್ಟೇ ತೋರಿಸುತ್ತೆ. ಆಮೇಲೆ ಕೊನೆಯಲ್ಲಿ ಸಬ್ಮಿಟ್ ಬಟನ್ ಬರುತ್ತೆ. ಒಂದ್ಸರಿ ಪ್ರಿವ್ಯೂ ಬರುತ್ತೆ. ಪ್ರಿವ್ಯೂ ನೋಡ್ಬಿಟ್ಟು ಪ್ರಿವ್ಯೂಲಿ ಸೇವ್ ಚೇಂಜಸ್ ಆರ್ ಎಡಿಟ್ ಅಂತ ಇರುತ್ತೆ. ಅಲ್ಲಿ ಕನ್ಫ್ಯೂಸ್ ಮಾಡ್ಕೊತೀರಾ. ಸೇವ್ ಚೇಂಜಸ್ ಅಲ್ಲಿ ಮತ್ತೆ ಚೇಂಜಸ್ ಮಾಡ್ಬೇಕಂತ ಏನಿಲ್ಲ. ಎಡಿಟ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಮಾತ್ರ ಇನ್ನೊಂದ್ಸರಿ ಏನೋ ತಪ್ಪಾಗಿದೆ ಎಡಿಟ್ ಮಾಡ್ಬೋದು. ಸೇವ್ ಚೇಂಜಸ್ ಅಂತ ಬಂತು ಅಂದ್ರೆ ಸೇವ್ ಚೇಂಜಸ್ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ, ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆದ್ಮೇಲೆ ಒಂದು ರಿಜಿಸ್ಟರ್ ನಂಬರ್ ಬರುತ್ತೆ ನೋಡಿ. ಇಲ್ಲಿ VA ಅಪ್ಲಿಕೇಶನ್ ID ಅಂತ ಇಲ್ಲಿ ಕಾಣಿಸ್ತಿದೆಯಲ್ಲ, ನಾನು ಬ್ಲೂ ಮಾಡಿದ್ದೀನಿ ನೋಡಿ. ಇದನ್ನ ತಪ್ಪದೇ ಬರ್ಕೊಳ್ಳಿ. ಯಾಕೆಂದ್ರೆ ಅವರು ಮತ್ತೆ ಅದನ್ನ ಹುಡ್ಕೋ ರೀತಿ ಮಡಗಿಲ್ಲ. ಒಂದ್ಸರಿ ಏನಾದ್ರು ನೀವು ನೀಟಾಗಿ ಬರ್ಕೊಂಡ್ಲೇ ಇಲ್ಲ ಅಂದ್ರೆ ತಪ್ಪಾಗಿ ಬರ್ಕೊಂಡ್ರೆ ಮತ್ತೆ ಅದನ್ನ ಬರ್ಕೊಳಕ್ ಆಗೋದಿಲ್ಲ. ಅದನ್ನ ನೀಟಾಗಿ ಬರ್ಕೊಳ್ಳಿ.